ಏನಿದು ವಸ್ತ್ರದಾನ ಕಾರ್ಯಕ್ರಮನೋ ಅಥವಾ ಹೊಸ ಸೀರೆ ಬಿಸ್ನೆಸ್ ಶುರು ಮಾಡಿದ್ಯೋ? ನಿಮ್ ತಲೆಗೆ ಇನ್ನೇನ್ ಹೊಳೆಯುತ್ತೆ ಹೇಳಿ? ನಿಮ್ ಹೆಂಡತಿ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋ ಅರ್ವೇ ನಿಮ್ಗಿಲ್ಲ. ಅಯ್ಯೋ ಯಾಕಿಲ್ಲ, ನೀನ್ ಎದುರುಗಿದ್ಯಾ ಅಂದ್ರೆ ಉಸಿರು ಹೊರಗ್ ಬರಕ್ಕೂ 2 ಸಲ ಯೋಚಿಸುತ್ತೆ. ಸಾಕು. ಈಗ ನಾನು ಯಾವ ಸೀರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಹೇಳಿ ನೋಡೋಣ. ಯಾವ ಪಾರ್ಟಿಗೋ? ಪಾರ್ಟಿಗಲ್ಲ, ಇಂಟರ್ವ್ಯೂ ಫೋಟೋ ಸೆಷನ್ ಇದೆ. ಇಂಟರ್ವ್ಯೂನಾ? ಯಾವ್ದಕ್ಕೆ ಹೇಳಿ ನೋಡೋಣ. ಲೈಫ್ ಅಂಡ್ ಸ್ಟೈಲ್, ಲೈಫ್ ಸ್ಟೈಲ್ ನ ಹೊಸ ಮ್ಯಾಗಝಿನ್ ಕವರ್ ಪೇಜ್ಗೆ. ಕ್ಯಾನ್ ಯು ಬಿಲೀವ್? ವಾವ್, ನಿನ್ ಹೇಗೆ ಸೆಲೆಕ್ಟ್ ಮಾಡಿದ್ರು? ಈ ಮನೆಯವ್ರಿಗೆ ನನ್ ಬೆಲೆ ಎಲ್ಲ ಅರ್ಥ ಆಗ್ಬೇಕು ಹೇಳಿ. ರಾಜಕೀಯದಲ್ಲಿ ನಾನು ನಿಮ್ಮಣ್ಣನ್ಗಿಂತ ಹೇಗ್ ಮೇಲ್ ಬರ್ತೀನಿ ಅಂತ ಕಣ್ಣಾರ ನೋಡಿ, ಅದು ಅವ್ರ ಸಹಾಯ ಇಲ್ದೆ. ಓ, ನಮ್ಮ ಅಣ್ಣನ್ಗಿಂತ ಮೇಲ್ ಬರ್ತೀಯಾ? ಕನಸು ಕಾಣ್ಬೇಕು, ಭ್ರಮೆಗಳು ಇರಬಾರ್ದು. ಹೌದಾ? ನೋಡ್ತೀರಾ ಚಾಲೆಂಜಾ? ನಿಮ್ಮಣ್ಣನ್ ತುಳಿದು ಮೇಲೆ ಬರ್ತೀನಿ. ಏನ್ ಚಾಲೆಂಜ್ ಹೇಳಿ ಹೇಳಿ. ನನಗೆ ಗೊತ್ತು ನಿನಗೆ ತುಂಬ ಕೆಲಸ ಇದೆ ಅಂತ. ಆದರೆ ಒಂದು ಮಾತು, ಕಳ್ಕೊಂಡಿದ್ರ ಬಲೆಯಲ್ಲಿ ಬಿದ್ದಿದ್ದನ್ನ ನೀನು ಬಿಡುಗಡೆ ಮಾಡಿದೆ. ಜೀವನದಲ್ಲಿ ಮುಂದೆ ಬರೋದು ಮುಖ್ಯ, ಹಿಂದಿಂದೆಲ್ಲ ನೆನೆಸ್ಕೊಂಡು ಕೊರಗಬಾರ್ದು. ಇದು ಗೊತ್ತಿದ್ದು ನನ್ನನ್ನು ನಾನೇ ಕಟ್ಟಾಕೊಂಡಿದ್ದೆ, ನೀನು ಅದರಿಂದ ಬಿಡಿಸಿದೆ. ನೀನಿನ್ ಹೊರಡು. ನನ್ನ ಕ್ಷಮಿಸ್ತೀಯ ಸುಮಿ? ನೀನೊಬ್ಬಳು ನನ್ನ ಕ್ಷಮಿಸ್ತೀಯ ಅಂತ ಆದ್ರೆ ಸಾಕು. ನಾನು 10 ಸಲ ಅಲ್ಲ, ಇನ್ನು 100 ಸಲ ಬೇಕಾದ್ರೂ ಜೈಲ್ಗೆ ಹೋಗಿದ್ದು ಬರ್ತೀನಿ. ಕ್ಷಮಿಸ್ಬೇಕಾದವ್ರು ನೀವು ಕಣ್ರಿ. ನಾನವತ್ತು ಅದೇನ್ ನೋಡಿದ್ನೋ, ಪೊಲೀಸಿಗೆ ಅದೇನ್ ಹೇಳಿದ್ನೋ, ನೀವ್ ಯಾವಾಗ್ಲೂ ಹೀಗೆ ಇರೋದಾದ್ರೆ ನನಗೆ ತುಂಬಾ ಖುಷಿ ಆಗತ್ತೆ ಕಣ್ರಿ. ಇದೇ ನಿಜನೋ ಕನ್ಸೋ? ಕನಸೇ ಕನಸೇ. ಕನಸೇ ಸುಮಿ. ನೀನು ಮತ್ತೆ ನನ್ನ ಸ್ವೀಕರಿಸಿದ್ದು ಕನಸೇ ಸುಮಿ. ಅಹಲ್ಯರಾವ್, ಕರ್ವೆ. ಹಲೋ, ಪ್ಲೀಸ್ ಸಿಟ್ ಡೌನ್. ನೀವೇನಾ ಫೋಟೋಗ್ರಾಫರ್? ನಿಮಗೆ ದಿಕ್ ತಪ್ಸಕ್ ನನಗೆ ಇಷ್ಟ ಇಲ್ಲ. ಇದು ಬರೀ ನೆಪ. ಅಂದ್ರೆ ನೀವು ಸುದ್ದಿ ಕರ್ನಾಟಕ ರಿಪೋರ್ಟರಾ? ಲೈಫ್ ಸ್ಟೈಲ್ ಮ್ಯಾಗಝೈನ್ ಕವರ್ ಪೇಜ್ ಇಂಟರ್ವ್ಯೂ ಇದೆಲ್ಲ ಸುಳ್ಳ? ಇಡಿಯಟ್. ಮೇಡಮ್, 1 ನಿಮಿಷ ಕೂತ್ಕೊಳ್ಳಿ. ನಾನು ಯಾರ ಕಡೆಯಿಂದ ಬಂದಿದ್ದೀನಿ ಅಂತ ತಿಳ್ಕೊಳಲ್ವಾ? ನೀವ್ ಯಾರ ಕಡೆಯವರಾದ್ರೆ ನನ್ಗೇನು? ಮೋಸನೇ. ನಾನಿನ್ 1 ನಿಮಿಷ ಇರಲ್ಲ. ಹಲೋ, ನನ್ನ ಮಾತು ಕೇಳಿದ್ರೆ ನಿಮಗೆ ಪರ್ಸನಲ್ ಲಾಭ ಇದೆ ಮೇಡಮ್. ನನ್ನಿಂದ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಮೇಡಮ್ ಇಂದುಮತಿಯವರಿಂದ ಖಂಡಿತ ಇದೆ. ಒಂದೇ ಒಂದ್ಸಲ ಅವ್ರನ್ನ ಭೇಟಿ ಮಾಡಿ ಮೇಡಮ್.